ಫ್ರೆಂಡ್ಸ್, ಸೀಮಾ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ರೇಷನ್ ಅಕ್ಕಿಯಿಂದ ತುಂಬ ಸುಲಭವಾಗಿ ಹೇಗೆ ಸಂಡಿಗೆಯನ್ನು ಮಾಡ್ಕೋಬೋದು ಅಂತ ತಿಳಿಸಿಕೊಡ್ತೇನೆ. ಇಲ್ಲಿ ನಿಮಗೆ ಏನು ಕುದಿಸಲಿಕ್ಕೆ ಇಲ್ಲ, ತುಂಬ ಗ್ಯಾಸ್ ಸಹ ಖರ್ಚು ಇಲ್ಲ, ತುಂಬ ಸರಳವಾಗಿ ಸಹ ಮಾಡ್ಕೋಬೋದು. ಹೇಗೆ ಅಂತ ನಾನು ಇವತ್ತು ಹಂತ ಹಂತವಾಗಿ ತಿಳಿಸಿಕೊಡ್ತೇನೆ. ತಿಳಿಸಿಕೊಡೋಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ನಾನಿಲ್ಲಿ 3 ಕಪ್ ರೇಷನ್ ಅಕ್ಕಿ, ಕುಚಲಕ್ಕಿ ಬರ್ತದಲ್ಲ, ಅದನ್ನು ತಗೊಳ್ತಾ ಇದ್ದೀನಿ. ಈ ಅಕ್ಕಿ ಉಂಟಲ್ಲ, ಸ್ವಲ್ಪ ಬೆಂದ ನಂತರ ಅಂಟಾಗಿರುತ್ತೆ. ಹಾಗಾಗಿ ಇದು ಸಂಡಿಗೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಬರ್ತದೆ. ಇದರದ್ದು ಪುಂಡಿ ಅಂತೂ ತುಂಬ ಸೂಪರಾಗಿರುತ್ತೆ. ಈ 3 ಕಪ್ ಅಕ್ಕಿಯಲ್ಲಿ ನಿಮ್ಮ ಮನೆಗಾಗುವಷ್ಟು ಸಂಡಿಗೆಯನ್ನು ಹಾಕ್ಬೋದು. ಟೈಟ್ ಬಾಯಿ ಮುಚ್ಚಿಟ್ಟು ಡಬ್ಬಿಯಲ್ಲಿ ಕಟ್ಟಿ ಇಟ್ಟರೆ 1 ವರ್ಷದವರೆಗೂ ಹಾಳಾಗೋದಿಲ್ಲ. ನೀವು ಸಂಡಿಗೆ ಹಾಕಲಿಕ್ಕೆ ರೆಡಿ ಮಾಡುವುದಾದರೆ ಬೆಳಿಗ್ಗೆ ಬೇಗನೆ ಹಾಕಿ ಆಯಿತಾ, ಮತ್ತು ಬಿಸಿಲು ತುಂಬ ಬರ್ತದೆ. ಈಗ ಈ ಅಕ್ಕಿ ಉಂಟಲ್ಲ, 3-4 ಸಲ ಚಂದ ಮಾಡಿ ವಾಶ್ ಮಾಡಿ. ಮತ್ತು ನಾನಿಲ್ಲಿ ಕುಕ್ಕರಿಗೆ ಒಂದು 7 ಗ್ಲಾಸ್ ನೀರು ಹಾಕ್ತೇನೆ. ಯಾಕೆ ಹೇಳಿದರೆ ಇಲ್ಲಿ 3 ಕಪ್ ಅಕ್ಕಿ ಸ್ವಲ್ಪ ಜಾಸ್ತಿನೇ ಆದರೂ ಅಡ್ಡಿಲ್ಲ, ಯಾಕಂದರೆ ಅದು ಸರಿ ಬೇಯಬೇಕು ಅಕ್ಕಿ. ಮತ್ತು ಒಂದು 4 ಸ್ಪೂನು ಸಾಲ್ಟ್ ಹಾಕ್ತೇನೆ. ತುಂಬ ಸಾಲ್ಟ್ ಸಹ ಹಾಕಲಿಕ್ಕಿಲ್ಲ, 4 ಸ್ಪೂನ್ ಸಾಕು ಅನ್ನಕ್ಕಾಗುವಷ್ಟು. ಇಲ್ಲಿ ಇದಕ್ಕೊಂದು 4-5 ವಿಷಲ್ ಕೊಡ್ತೇನೆ. ಮತ್ತು ಹಾಗೆಯೇ ಅದರ ಬಾಯಿ ಓಪನ್ ಮಾಡಿ ತಣ್ಣಗಾಗಲಿಕ್ಕೆ ಹೀಗೆ ಒಂದು ಬೇರೆ ಪಾತ್ರೆಗೆ ಹಾಕಿ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತೇನೆ, ಆಯಿತಾ. ಈ ಟೈಮಲ್ಲಿ ನಾವು ಖಾರ ಮಸಾಲೆಯನ್ನು ರೆಡಿ ಮಾಡುವ. ನಾನಿಲ್ಲಿ ಒಂದು 5 ಬ್ಯಾಡಗಿ ಮೆಣಸು, 3-4 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ ಹಾಕ್ತೇನೆ. ಇಲ್ಲಿ ಒಂದು ಸ್ಪೂನು ಉಪ್ಪು ಸಹ ಹಾಕಬೇಕು ಆ ಮಸಾಲೆಯೊಟ್ಟಿಗೆ. ನೀವು ಸ್ವಲ್ಪ ಖಾರ ಪ್ರಿಯರಾದರೆ ಇನ್ನೂ ಖಾರ ಆ್ಯಡ್ ಮಾಡ್ಕೋಬೋದು. ಇನ್ನೂ ಈಸಿಯಾಗಿ ಮಾಡೋದಾದರೆ ಒಂದು 2 ಸ್ಪೂನು ಖಾರದ ಪುಡಿ ಮಾಡ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳಿ. ಮತ್ತು ಏನುಂಟು ನೋಡಿ, ಈ ತಣ್ಣಗಾದ ಅನ್ನವನ್ನು ಹೀಗೆ ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೋಡಿ. ಹೀಗೆ ಸಹ ಮಾಡ್ಬೋದು. ಇಲ್ಲದಿದ್ದರೆ ಅನ್ನ ತಕ್ಕೊಂಡು ಆ ಪೇಸ್ಟನ್ನು, ನಾವೇನು ಖಾರ ಪೇಸ್ಟ್ ಮಾಡಿಟ್ಟಿದ್ದೇವೆ ನೋಡಿ, ಹಾಗೆ ಸಹ ಹಾಕಿ ನೀರು ಹಾಕಿ ಇದನ್ನು ಮಿಕ್ಸಿಯಲ್ಲಿ ಕಡಿಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಿದರೂ ಅಡ್ಡಿಲ್ಲ, ಯಾಕಂದರೆ ಮಿಕ್ಸಿ ಉಂಟಲ್ಲ ಅದು ತುಂಬ ಅಂಟಿರುವ ಕಾರಣ ಮಿಕ್ಸಿ ಬಂದು ಬೀಳುವ ಚಾನ್ಸಸ್ ಇರ್ತದೆ. ಪೇಸ್ಟ್ ಸಹ ಹಾಕಿ ನೀರಿನೊಟ್ಟಿಗೆ ಕಡಿಬೋದು, ಇಲ್ಲ ಪೇಸ್ಟಿಗೆ ನೀರನ್ನು ಹಾಕಿ ಹೀಗೆ ಆ ಖಾರದ ನೀರನ್ನು ಅನ್ನಕ್ಕೆ ಹಾಕಿ ಅದರೊಟ್ಟಿಗೆ ಮಿಕ್ಸಿಯಲ್ಲಿ ಕಡಿಬೇಕು. ಇದು ಫೈನ್ ಪೇಸ್ಟ್ ಆಗಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಿ ಕಡಿದ್ರೂ ಅಡ್ಡಿಲ್ಲ. ಅದರಲ್ಲಿ ಅನ್ನದ ಕಾಳು ಹಾಗೆ ಉಳಿಲಿಕ್ಕಿಲ್ಲ, ಹಾಗಾಗಿ ಅನ್ನ ಬೆಂದು ಹೋದರೆ ಏನು ಟೆನ್ಷನ್ ಇಲ್ಲ ಅಂತ ನಾನು ಫಸ್ಟಿಗೆ ಹೇಳಿದ್ದೆ ಅಲ್ಲ. ಈಗ ನೋಡಿ, ಒಂದು ಪಾತ್ರೆಗೆ ಹಾಕಿ ಈ ಖಾರ ಅನ್ನದ್ದು ಇದೆಲ್ಲ ಮಿಕ್ಸ್ ಆಗಬೇಕು. ಇದು ಖಾರದ ಪುಡಿ ಇದ್ದರೆ ನಿಮಗೆ ತುಂಬ ಸುಲಭ, ಪುನಃ ಇನ್ನೊಮ್ಮೆ ಪೇಸ್ಟನ್ನು ಗ್ರೈಂಡ್ ಮಾಡಬೇಕಂತಿರಲಿಲ್ಲ, ಡೈರೆಕ್ಟ್ ಹಾಕ್ಬೋದಿತ್ತು. ಈ ಒಂದು ಪಾತ್ರೆಗೆ ನಾನು ಏನು ಕಡ್ದ ಮಸಾಲನ್ನೆಲ್ಲ ಹಾಕಿದ್ದೆ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಿಬೇವು ಸೊಪ್ಪನ್ನು ಹಾಕಬೇಕು. ಇದು ಸ್ವಲ್ಪ ಫ್ಲೇವರಿಗಷ್ಟೇ, ಆಯಿತಾ. ಇದನ್ನು ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಅಳತೆಯಲ್ಲಿ ಬರಬೇಕು. ಈಗ ನಾವು ಉಪ್ಪು ನೋಡುವಾಗ ಅದು ನಮಗೆ ಉಪ್ಪು ಅಂತ ಅನ್ನಿಸಬಾರ್ದು, ಮೀಡಿಯಮ್ ಆಗಿ, ಅಥವಾ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೂ ಅಡ್ಡಿಲ್ಲ, ಅದು ಒಣಗಿದ ನಂತರ ಉಪ್ಪು ಏರಿ ಹೋಗ್ತದೆ, ಉಪ್ಪು ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಉಪ್ಪು ಕಡಿಮೆ ಇದ್ದರೂ ಪರವಾಗಿಲ್ಲ, ಹಾಗೆ ಇರಲಿ, ನೀವು ಪುನಃ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಈಗ ನೋಡಿ, ಇದು 8:30 ಹೊತ್ತು ಬೆಳಿಗ್ಗೆ ನಾವು ಸಂಡಿಗೆ ಹಾಕ್ಲಿಕ್ಕಂತ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಿಡ್ಕೊಂಡು ನಮ್ಮದು ಮೇಲೆ ಟೆರಿಸಿಗೆ ಬಂದಿದ್ದೇವೆ. ಇದು ಸ್ವಲ್ಪ ಫ್ಲ್ಯಾಟ್ ಅಲ್ಲ, ಇದು ಸ್ವಲ್ಪ ಹೀಗೆ ಕ್ರಾಸ್ ಆಗಿರುವಂಥದ್ದು, ಹಾಗೆ ಪ್ಲೇನ್ ಪ್ಲೇಸ್ ಅಂತ ಇಲ್ಲ. ಪ್ಲೇನ್ ಪ್ಲೇಸ್ ಇದ್ದರೆ ನಮಗೆ ಸ್ವಲ್ಪ ಒಳ್ಳೆಯದಾಗ್ತದೆ ಸಂಡಿಗೆಲ್ಲ ಹಾಕಲಿಕ್ಕೆ. ಫಸ್ಟಿಗೆ ನೋಡಿ, ಒಂದು ಇಂಥದ್ದು ಶೀಟ್ ಹಾಕಬೇಕು. ಶೀಟ್ ಇದ್ದರೆ ತುಂಬ ಒಳ್ಳೆಯದು, ಯಾಕಂತ ಹೇಳ್ತೇನೆ ನೋಡಿ. ಈಗ ನೋಡಿ, ಹೀಗೆ 1 ಸ್ಪೂನಲ್ಲಿ ತಗೊಂಡು ನಾವೇನು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಮಸಾಲೆಯನ್ನು, ಹೀಗೆ 1 ಸ್ಪೂನ್ ಹಾಕ್ತಾ ಬರೋದು. ಹೀಗೆ ಕೈಯಲ್ಲಿ ಸಹ ಬಿಡಿಸ್ಬೋದು, ಆದರೆ ಅಗತ್ಯ ಇಲ್ಲ. ಅದು ಎಷ್ಟು ದಪ್ಪ ಹಾಕಿದರೂ ಸಹ ತುಂಬ ತೆಳುವಾಗಿ ಬರ್ತದೆ, ಯಾಕಂದರೆ ನಮ್ಮ ಕಡ್ದ ಮಸಾಲ ಮಾಡಿಟ್ಕೊಂಡ ಮಸಾಲೆ ಏನುಂಟು ಸ್ವಲ್ಪ ತೆಳುವಾಗಿಯೇ ಇತ್ತು. ನಿಮಗೆ ಆಗ ತೋರಿಸಿದೆ ಅಲ್ಲ, ಈ ದೋಸೆ ಹಿಟ್ಟು ಬರ್ತದಲ್ಲ, ಆ ಥರ ಇತ್ತು. ಇದು ಸ್ವಲ್ಪ ಫ್ಲ್ಯಾಟ್ ಆಗಿರೋದ್ರಿಂದ ಒಂದಕ್ಕೊಂದು ಅಂಟ್ತಾ ಉಂಟು. ಈ ಪ್ಲಾಸ್ಟಿಕಲ್ಲಿ ಹಾಕಿದ ನಂತರ ಸ್ವಲ್ಪ ಹೊತ್ತು, ಈಗ ನಾನು ಮಧ್ಯಾಹ್ನ ತೆಗೆದದ್ದು, ಎಷ್ಟು ಚೆನ್ನಾಗಿ ಒಣದಿದೆ ನೋಡಿ. ಎಲ್ಲ ಒಂದು ಬಿಸಿಲಿಗೆ ಹೀಗಾಗಿದೆ.
ನಾವು ಇದನ್ನು ಒಂದು ಬಿಸಿಲಾದ ನಂತರ ನಾವು ಅದನ್ನು ಏಳಿಸಿಕ್ಕೆ ಹೋಗಬಾರ್ದು, ಅದು ಅದರಷ್ಟಕ್ಕೆ ಏಳ್ತದೆ. ಅದು ಸೆಕೆಂಡ್ ಡೇ ಸಹ ಹಾಗೆ ಬಿಡಬೇಕು. ಮತ್ತು 3ನೇ ದಿವಸ ಎಲ್ಲ ತನ್ನಷ್ಟಕ್ಕೆ ಎದ್ದಿರ್ತದೆ. 2ನೇ ದಿವಸ ಸಂಜೆನೇ ಎಲ್ಲ ಎದ್ದಿರ್ತದೆ. 3ನೇ ದಿವಸ ಆಗುವಾಗ ಎಲ್ಲ ಒಮ್ಮೆ ಒಟ್ಟಿಗೆ ಮಾಡಿ ಒಂದು ಬಿಸಿಲು ಕೊಡಬೇಕು. ಇಷ್ಟು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ನಾವೇನು ಕರಿಬೇವು ಸೊಪ್ಪು ಹಾಕಿದ್ದೇವೆ ನೋಡಿ, ಅದು ಮಾತ್ರ ಕಾಣ್ತಾ ಉಂಟು, ಮತ್ತು ಏನು ಸಹ ಕಾಣ್ತಾ ಇಲ್ಲ. ಅಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಅಷ್ಟು ತೆಳುವಾಗಿ ಬಂದಿದೆ. ಕೆಲವೊಂದು ಶೇಪಲ್ಲಿ ಇಲ್ಲ, ನಾನು ಹೇಳಿದೆ ಅಲ್ಲ, ನಮ್ಮಲ್ಲಿ ಅಷ್ಟು ಪ್ಲೇನ್ ಸರ್ಫೇಸ್ ಅಂತ ಇರಲಿಲ್ಲಲ್ಲ. ಈಗ ನೋಡಿ ನಾನು ಇದನ್ನು ಎಣ್ಣೆಗೆ ಹಾಕಿ ಸಹ ಕಾಯಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನಾವು ಖಾರ ಜಾಸ್ತಿ ಯಾಕೆ ಹಾಕಬಾರ್ದು ಹೇಳಿದರೆ, ಈ ಎಣ್ಣೆಗೆ ಹಾಕ್ತೇವೆ ನೋಡಿ, ಆ ಟೈಮಲ್ಲಿ ಸ್ವಲ್ಪ ಖಾರದ್ದು ಫ್ಲೇವರ್ ಬಂದು ನಮಗೆ ಕೆಮ್ಮು ಬರುವ ಚಾನ್ಸಸ್ ಉಂಟು. ಅದಕ್ಕೆ ಆದಷ್ಟು ಸ್ವಲ್ಪ ಲೈಟ್ ಖಾರನೇ ಇರಲಿ, ಅದು ನಿಮಗೆ ತಿನ್ನುವಾಗ ಗೊತ್ತಾಗ್ತದೆ ಉಪ್ಪು ಮತ್ತು ಖಾರಕ್ಕೆ. ಇದು ಮಳೆಗಾಲಕ್ಕೆ ನಾವು ಈಗ ಮಾಡಿಟ್ರೆ ಮಳೆಗಾಲಕ್ಕಂತೂ ಒಳ್ಳೆಯದಾಗ್ತದೆ ಗಂಜಿಯೊಟ್ಟಿಗೆ ಒಂದು ತಿನ್ನಲಿಕ್ಕೆ, ಆಯಿತಾ. ನೀವು ಈ ಬ್ಯಾಡಗಿ ಮೆಣಸು ಬದಲು ಈ ಕಾಯಿ ಮೆಣಸನ್ನು ಸಹ ಉಪಯೋಗಿಸ್ಬೋದು. ಇದು ನಾವು ಕುಚ್ಚಲಕ್ಕಿಯಲ್ಲಿ ಮಾಡಿದ್ದಲ್ಲ. ಇನ್ನು ವೈಟ್ ರೈಸಲ್ಲಿ ಮಾಡೋದಿದ್ದರೆ ಹೀಗೇನೇ ಇದರ ಪ್ರಕಾರನೇ ಮಾಡ್ಕೋಬೋದು. ಆದರೆ ನಿಮಗೆ ಈ ಥರ ಚೆನ್ನಾಗಿ ಶೇಪಲ್ಲೆಲ್ಲ ಬರೋದಿಲ್ಲ, ಯಾಕಂದರೆ ಅದು ತುಂಬ ಅಂಟಲ್ಲ ನೋಡಿ. ಅದನ್ನು ನೀವು ಪುನಃ ಕುದಿಸಬೇಕಾಗ್ತದೆ. ಇಲ್ಲದಿದ್ದರೆ ಈ ಥರನೂ ಮಾಡಿದರೆ ನೀವೊಂದು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಲೋಟ ಸಾಬಕ್ಕಿಯನ್ನು ಸಹ ಹಾಕಬೇಕಾಗ್ತದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ, ತೋರಿಸಿಕೊಡ್ತೇನೆ ಹೇಗೆ ಮಾಡೋದಂತ. ನನ್ನ ಈ ಸಂಡಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಯಾಕೆ ತಡ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಬಾಯ್ ಬಾಯ್.